ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಾ ದೀಪ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಗುಡ್ ಈವ್ನಿಂಗ್. ಈಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. 4 ಗಂಟೆಯಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತಂದರೆ ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು. ಇವತ್ತು ತುಳಸಿ ಹಬ್ಬ ಬೇರೆ ಇದೆ ಅಲ್ವಾ. ಸೊ ಈ ಪೂಜೆ ಮಾಡೋದನ್ನ ಅಥವಾ ಹಬ್ಬನ ನಮ್ಮ ಮನೇಲಿ ಯಾವ ರೀತಿ ನಾನು ಸಿಂಪಲಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಂದಾ ದೀಪ ಚಾನಲ್ ಇದೆ ಮೊದಲ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್, ಸ್ನಾನ ಕೂಡ ಈಗಾಯಿತು. ಸೊ ಹಂಗಾಗಿ ಹೇರ್ಸ್ ಎಲ್ಲ ಇನ್ನೂ ಹಂಗೆ ಹಸಿ ಹಂಗೆ ಇದೆ. ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಹಂಗೆ ನಿಮ್ಮ ಜೊತೆ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಬನ್ನಿ, ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ, ಏನೇನು ತಗೊಳ್ತೀನಿ, ಯಾವ ರೀತಿ ಪೂಜೆ ಮಾಡ್ತೀನಿ, ನಿಮಗೆ ಇಷ್ಟ ಆಗುತ್ತಾ ಅಥವಾ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಅನ್ನೋದನ್ನ ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡೋದಾಗಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ದೇವ್ರ ಪೂಜೆಗೆ ಎಲ್ಲ ಸಾಮಾನನ್ನು ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಗಾರ್ಡನ್ ಏರಿಯಾದಲ್ಲೇ ವಿಳ್ಯದಲ್ಲಿ ಹಾಕಿದ್ದೀವಿ ಅಂತ ಒಂದೆರಡು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಅದನ್ನು ಎಲೆ ಕಿತ್ಕೊಂಡು ಬರೋಣ ಅಂತ ಹೋದೆ. ಹಂಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋಣ, ಏನೋ ಖುಷಿ ಅಲ್ವಾ ನಾವು ಬೆಳೆದಿರೋದು ಅಂತಂದರೆ. ಸೊ ಹಂಗಾಗಿ ಇಷ್ಟು ಸಿಕ್ತು ವಿಳ್ಯದಲ್ಲೇ ತೊಗೊಂಡು ಬಂದುಬಿಟ್ಟು ಎಲ್ಲ ಜೋಡಿಸಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಮಕ್ಕಳು ಆಲ್ರೆಡಿ ಇಲ್ಲಿ ಹೋಮ್ ವರ್ಕ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ಈವ್ನಿಂಗ್ ಅಲ್ವಾ ಇದು ವಿಡಿಯೋ ಬಂದುಬಿಟ್ಟು 12ನೇ ತಾರೀಕಿದ್ದು. ಹೌದು, ಅಂದರೆ ತುಳಸಿ ಹಬ್ಬ ಇದ್ದಿದ್ದು 12-13 ಅಲ್ವಾ. ಸೊ ಇದು 12ನೇ ತಾರೀಕು ಈವ್ನಿಂಗ್ ವಿಡಿಯೋ. ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ಲು. ನಾನು ಹೋಮ್ ವರ್ಕ್ ಮಾಡ್ಕೊಳ್ಳಮ್ಮ, ನಾನೆಲ್ಲ ಜೋಡಿಸ್ಕೊಳ್ತೀನಿ ಅಂತಂದೆ. ನನ್ನ ಮಗಳಿಲ್ಲ, ಬಾ ಪಕ್ಕಕ್ಕೆ ಕುತ್ಕೋ ಮಮ್ಮಿ ಅಂದ್ಲು. ಯಾವತ್ತು ಜಾಸ್ತಿ ಕೇಳಲ್ಲ ಅವಳು ನನ್ನ ಜೊತೆ ಬಂದು ಕುತ್ಕೋ ಅಂತ, ಅವಳೇ ಹೋಮ್ ವರ್ಕ್ ಮಾಡ್ಕೊಳ್ಳೋದು. ಬಟ್ ನಾನು ಚೆಕ್ ಮಾಡ್ತಿದ್ದೆ ಅಷ್ಟೆಲ್ಲ ಕೊನೆಯಲ್ಲಿ. ಸೊ ಇವತ್ತು ನೋಡೋಣ ಅಂದರೆ ನಾನು ಕೂಡ ನೋಡಿದೆ ಏನು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಬಿಫೋರ್ ಲೆಟರ್, ಆಫ್ಟರ್ ಲೆಟರು ಮತ್ತು ಬಿಫೋರ್ ನಂಬರ್ಸು, ಆಫ್ಟರ್ ನಂಬರ್ಸು ಆ ಥರ ಇತ್ತು. ಬಟ್ ಇವಾಗ ಇವಳು ಬರೀತಿರೋದು ನಂಬರ್ಸ್ ಬುಕ್. ಹೌದು, ಬಿಫೋರ್ ಲೆಟರ್ಸ್ ಬಿಫೋರ್ ನಂಬರ್ಸ್ ಆಫ್ಟರ್ ನಂಬರ್ಸ್ ಬರಿತಾ ಇದ್ಲಿ. LKG ಮಗು. ಹೌದು. ಸೊ ಹಂಗಾಗಿ ಕೆಲವೊಂದನ್ನೆಲ್ಲ ಮಿಸ್ಟೇಕ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡು ಹಂಗೆ ನೋಡ್ತಾ ಹೇಳ್ತಾ ಇದ್ದೆ. ಮೀನ್ಸ್ ಅದಾದಮೇಲೆ ಏನು ಬರೀತೀಯಮ್ಮ ಅಂದರೆ ಅವಳೇ ನೋಡಿಕೊಂಡು ಎಲ್ಲ ಬರೆದ್ಲು, ಫಿನಿಷ್ ಮಾಡಿದ್ಲು. ಚೆನ್ನಾಗಿ ಬರೆದಿದ್ದಾಳೆ ನೋಡಿ. 1 ಬರೆದಿದ್ದಾರೆ, ಗ್ಯಾಪ್ ಬಿಟ್ಬಿಟ್ಟು 3 ಬರೆದಿದ್ದಾರೆ, 2 ಅಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಅದೇ ರೀತಿ ಎಲ್ಲ ನಂಬರ್ಸ್ನ ಕಂಪ್ಲೀಟಾಗಿ ಬರೆದಿದ್ದಾಳೆ. ಕೆಲವೊಂದು ಗುಡ್ ಕೂಡ ಹಾಕ್ಸ್ಕೊಂಡಿದ್ದಾಳೆ. ಎಲ್ಲ ತಾನೇ ಬರ್ಕೊಂಡು ಹೋಗ್ತಾಳೆ. ಇಲ್ಲಿ ನೋಡಿ 4 1 4 ಅಂದರೆ 4 ಮಗ್ಗಿನ ಓದ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅದನ್ನ ಬರೆದು ಹಾಕಿದ್ರು. ರಿವಿಸನ್ ಮಾಡ್ಕೊಂಡು ಬನ್ನಿ ಅಂತ. ಅವಳು ರಿವಿಸನ್ ಮಾಡ್ಕೊಳ್ತಾ ಇದ್ಲಮ್ಮ. ರಿವಿಸನ್ ಮಾಡ್ಕೊಂಡು ನಾನು ಇಲ್ಲೇ ಕೂತ್ಕೊಂಡೆಲ್ಲ ಜೋಡಿಸ್ಕೊಳ್ತೀನಿ ಅಂತ ಹೇಳಿದೆ ನನ್ನ ಮಗಳಿಗೆ. ಓಕೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ನೋಡಿರಿ, 4 ವರ್ಷ ಇರಬೇಕಾದ್ರೆ ನನಗೆ ಸ್ಕೂಲ್ ಕೂಡ ಹೋಗಿರಲಿಲ್ಲ. ಇವಾಗಿನ ಜನ್ರೇಷನ್ ಎಷ್ಟು ಫಾಸ್ಟಾಗಿದೆ ನೋಡಿ. ಇನ್ನೊಂದು, ಮಕ್ಕಳಿಗೆ 6 ವರ್ಷದವರೆಗೂ ಗ್ರಹಿಕೆ ಶಕ್ತಿ ಜಾಸ್ತಿ ಇರುತ್ತೆ. ಏನಾರ ಹೇಳಿದ್ರು ಕೂಡ ಅದನ್ನ ಬೇಗ ಕ್ಯಾಚ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ ಒಂದು 6 ವರ್ಷದವರೆಗೂ. ಸೊ ಹಂಗಾಗಿ ನಾವು ಎಷ್ಟೇ ಹೆವಿ ಅಂತ ನಮ್ಗನ್ಸಿದ್ರು ಅವ್ರಿಗೆ ಅದು ಅನ್ನಿಸ್ತಿರಲ್ಲ. ಯಾಕಂತಂದರೆ ಅದನ್ನೇ ಕಲಿತಿರ್ತಾರೆ. ಇನ್ನೊಂದು ಜೊತೆಗೆ ಆ ಏಜಲ್ಲಿ ನಾವು ಜಾಸ್ತಿ ಏನೇ ಹೇಳಿದ್ರು ಕೂಡ ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ನನ್ನ ಮಗಳಿಗೆ ಹೆವಿ ಅಂತ ನನಗೆ ಯಾವತ್ತೂ ಹೇಳೇ ಇಲ್ಲ. ಬಂದ ತಕ್ಷಣ 3 ಬುಕ್ ಕೊಟ್ಟರು ಕೂಡ ಬರೆದ್ಬಿಡ್ತಾಳೆ ಈಸಿಯಾಗಿ. ಜೊತೆಗೆ ನೋಡಿ, ನಾನು ಇಲ್ಲೆಲ್ಲ ದೇವರಿಗೆ ಅಂದರೆ ಈವ್ನಿಂಗ್ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ನಲ್ವ 12ನೇ ತಾರೀಕು. ಸೊ ಹಂಗಾಗಿ ಎಲ್ಲ ಪೂಜೆ ಸಾಮಾನುಗಳನ್ನು ನಾನು ಜೋಡಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದಿರೋದು ಪ್ಯಾಕ್ ಕೂಡ ಬಿಚ್ಚಿರಲಿಲ್ಲ. ಸೊ ಹಂಗಾಗಿ ಎಲ್ಲ ಬಿಚ್ಚಿ ನೋಡ್ತಿದ್ದೆ, ಯಾವ್ಯಾವ ಐಟಮ್ಸ್ ಎಲ್ಲಿಟ್ಟಿದ್ದೀನಿ ದೇವ್ರ ಪೂಜೆಗೆ ಐಟಮ್ಸ್ಗಳನ್ನೆಲ್ಲ ಅಂತೇಳಿ ಚೆಕ್ ಮಾಡ್ತಿದ್ದೆ. ನನ್ನ ಮಗಳು ಏನು ಮಮ್ಮಿ ತೋರಿಸು ಅಂತ ಹೇಳ್ತಿದ್ಲು ಚಿಕ್ಕವಳು. ಅವಳಿಗೆ ಕೂಡ ತೋರಿಸ್ತಾ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಿದ್ದೆ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಯಂಕಾಲನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಲೇ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತಿದ್ದಿದ್ದು. ಅಷ್ಟರೊಳಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಫೈನಲಾಗಿ ನಾನು ಇಷ್ಟು ಮಾಡಿದ್ದೆ. ಬಟ್ ವಿಳ್ಯದೆಲೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ನಲ್ವ, ಕಂಕಣ ಏನು ಕಟ್ಟಿರಲಿಲ್ಲ. ಸೊ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಹೇಳಿದೆ, ಏಕಾದಶಿ ಇದೆ ಅಲ್ವಾ. ಸೊ ಹಂಗಾಗಿ ಇವತ್ತು ದ್ವಾದಶಿ ಬಂದಮೇಲೆ ಪೂಜೆ ಮಾಡಬೇಕು ಅಂತೇಳಿ ಫೋನ್ ಮಾಡಿದ್ಲು. ನನಗೆ ಅದು ಸರಿ ಅನ್ನಿಸ್ತು. 12ನೇ ತಾರೀಕು ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ ದ್ವಾದಶಿ. ಹೌದು, ಬಟ್ ಅದಕ್ಕಿಂತ ಸರ್ವಸಿದ್ಧಿ ಯೋಗ ಅಂದರೆ ಸರ್ವಾರ್ಥ ಸಿದ್ಧಿ ಯೋಗ ಅಂತೇಳಿ ಈ ವರ್ಷ ತುಂಬ ಒಳ್ಳೆ ಗಳಿಗೆ ಸ್ಟಾರ್ಟ್ ಆಗಿದೆ. ತುಳಸಿ ಮದುವೆ ಏನು ಹಬ್ಬ ಮಾಡ್ತೀವಲ್ವ ಇದರಲ್ಲಿ, ಅದು ಬಂದುಬಿಟ್ಟು ನಮಗೆ 13ನೇ ತಾರೀಕಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಅಂತ ಒಂದು ಯೋಗ ಸ್ಟಾರ್ಟ್ ಆಗಿರೋದ್ರಿಂದ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ನಮಗೆ ದ್ವಾದಶಿ 12ನೇ ತಾರೀಕು ಇದ್ರೂ 13ನೇ ತಾರೀಕಲ್ಲಿ ದ್ವಾದಶಿ ಜೊತೆಗೆ ಸರ್ವಾರ್ಥ ಸಿದ್ಧಿಯೋಗ ಅಂತ ಒಂದು ಯೋಗ ಇರೋದ್ರಿಂದ ನಾನು 13ನೇ ತಾರೀಕು ಚೂಸ್ ಮಾಡಿಕೊಂಡೆ. ಓಕೆ ಆಯಿತು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಂಡ್ರು ಕೂಡ 12ನೇ ತಾರೀಕಿಗೆ ಡ್ರಾಪ್ ಮಾಡಿಬಿಟ್ಟೆ. ಅಂದರೆ ಎಲ್ಲ ಈ ಥರ ಇತ್ತಲ್ಲ, ಸ್ವಲ್ಪ ಹಂಗೆ ಎತ್ತಿಟ್ಟೆ. ಹೌದು, ಫ್ರೂಟ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡೆ. ಹೂ ಕೂಡ ತೆಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಉಡಿಯೋಕ್ಕೆ ಆ ಸಾಮಾನಿನ ಹಾಕಿದ್ನಲ್ಲ ಅದನ್ನಷ್ಟೇ ಹಂಗೆ ಇಟ್ಟಿದ್ದೆ.
ನೆಕ್ಸ್ಟ್ ಮಾಡ್ಕೊಂಡ್ರಾಯ್ತು ಬಿಡು. 13ನೇ ತಾರೀಕು ಅಂದ್ರೇನು ಈವ್ನಿಂಗ್ ಮಾಡ್ಕೊಂಡಿದ್ದೆ, ಬೆಳಗ್ಗೆ ಅಲ್ವಾ ಅಂತ ಅಂದ್ಕೊಂಡೆ. ನೋಡಿ ಇದು ಬಂದುಬಿಟ್ಟು 13ನೇ ತಾರೀಕು ಒಂದು 5 ಗಂಟೆ ಆಗಿತ್ತು. ಆಗ ಬೇಗ ಎದ್ದಿದ್ದೆ, ಯಾಕಂದರೆ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಬಿಡೋಣ, ಬೆಳಗ್ಗೆನೇ ಒಂದು 7 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಇದು ದೇವರಿಗೆ ನೈವೇದ್ಯ ಮಾಡ್ತಿರೋದು. ಹೌದು, ಅಂದರೆ ಬೇರೆ ಒಬ್ಬೊಬ್ಬರು ಒಂದೊಂದು ಥರ ನೈವೇದ್ಯ ಮಾಡ್ತಾರೆ. ನಾನು ಬಂದುಬಿಟ್ಟು ಇಲ್ಲಿ ಸ್ವೀಟ್ ಅವಲಕ್ಕಿ ಮಾಡಿಕೊಂಡೆ, ಬೇಗ ಈಸಿ ಕೂಡ ಹೌದು, ಬೇಗ ಆಗುತ್ತೆ ಅಂತ. ಜೊತೆಗೆ ಚಿಕ್ಕ ಮಕ್ಕಳಿಗೆ ಏನಾರು ನೈವೇದ್ಯ ಈ ನೈವೇದ್ಯ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ದೇವರು ಕೂಡ ಒಳ್ಳೆಯದಿದು. ನಾವು ಈ ತುಳಸಿ ಹಬ್ಬಕ್ಕೆ ಅಂದರೆ ಲಕ್ಷ್ಮಿಗೆ ಒಂದು ಸ್ವೀಟ್ ಐಟಮಲ್ಲಿ ನಾವು ಏನು ಮಾಡಿದ್ರೂ ಕೂಡ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಇದನ್ನು ಚೂಸ್ ಮಾಡಿದೆ, ಸ್ವೀಟ್ ಅವಲಕ್ಕಿನ. ಅಂದರೆ ಇದು ಮಾಡೋದು ಕೂಡ ತುಂಬ ಸುಲಭ ಕೂಡ ಹೌದು. ಈ ಥರ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಮೆತ್ತಗಾಗೋವರೆಗೂ ಬಿಟ್ಬಿಟ್ಟು ಈ ಬೆಲ್ಲ ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ ನಾನು ಮೆತ್ತಗಾಗಂಗೆ. ಅಂದರೆ ಬೆಲ್ಲನೂ ಈ ಅವಲಕ್ಕಿ ಅದ್ರ ಜೊತೆಗೆ ಬಾಳೆಹಣ್ಣು ಕೂಡ ನಾನು ಕಟ್ ಮಾಡಿ ಪೀಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿರೋದನ್ನ ಕಲಸಿಟ್ಟಿದ್ದೀನಿ. ನಿಮಗೆ ಅದನ್ನ ವಿಡಿಯೋ ನಾನು ಫುಲ್ ಮಾಡಿಲ್ಲ, ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ ಈ ಥರ ಮುಚ್ಚಿ ಆದಮೇಲೆ ಹೊರಗಡೆ ಅಂಗಳಕ್ಕೆಲ್ಲ ನೀರು ಹಾಕಿದ್ದೆ ನಾನು, ರಂಗೋಲಿ ಹಾಕಿರಲಿಲ್ಲ ಅಷ್ಟೇ. ನೋಡಿ ಟೈಮ್ ಬಂದುಬಿಟ್ಟು 5:15 ಆಯಿತು. 5 ಗಂಟೆಗೆ ಇದ್ದೆ, ಹಾಫ್ ಆನ್ ಅವರಲ್ಲಿ ಅಷ್ಟೇ ಮುಗಿಸ್ಕೊಂಡೆ. ನೋಡಿ ಅಂಗಳಕ್ಕೆಲ್ಲ ನೀರು ಹಾಕಿದ್ದೀನಿ, ಬಟ್ ರಂಗೋಲಿ ಹಾಕಿರಲಿಲ್ಲ. ತುಳಸಿ ಗಿಡನ ನಾನು ಹೊರಗಡೆನೇ ಇಟ್ಟು ಪೂಜೆ ಮಾಡೋದು ಯಾವಾಗಲೂ, ಯಾಕಂದರೆ ಸ್ಪೇಸ್ ಇದೆ ಅಲ್ವಾ. ಸೊ ಹಂಗಾಗಿ ನಾನು ಹೊರಗಡೆನೇ ಇಟ್ಟು ಪೂಜೆ ಮಾಡೋದು. ಡೈಲಿ ಪೂಜೆ ಮಾಡೋ ಜಾಗನ ನಾನು ಬದಲಿಸಲ್ಲ. ಪ್ರತಿ ವರ್ಷವೂ ನಾನು ಅದೇ ಪ್ಲೇಸಲ್ಲೇ ಪೂಜೆ ಮಾಡೋದು, ಮತ್ತು ತುಳಸಿ ಹಬ್ಬ ಕೂಡ ಅಲ್ಲೇ ಸೆಲೆಬ್ರೇಷನ್ ಮಾಡೋದು. ಹಂಗಾಗಿ ಯಾವುದೇ ರೀತಿ ರಂಗೋಲಿ ಹಾಕಿರಲಿಲ್ಲ, ಇನ್ನು ಏನೂ ಹಾಕಿರಲಿಲ್ಲ. ಹೊರಗಡೆ ಬಂದು ನೋಡ್ರೆ ಕತ್ಲು ಯಾರೂ ಇರ್ದಿರಲಿಲ್ಲ ಇನ್ನೂ. ಅಂದರೆ ಈ ಕ್ವಾರ್ಟರ್ಸಲ್ಲಿ ಯಾರೂ ಜಾಸ್ತಿ ಸೆಲೆಬ್ರೇಷನ್ ಮಾಡೋದಿಲ್ಲ. ಮನೆಯಲ್ಲಿ ಕೂಡ ಪೂಜೆ ಕೂಡ ಮುಗಿಸ್ಕೊಂಡಾದ್ಮೇಲೆ ಎಲ್ಲ ಸಾಮಾನು ಜೋಡಿಸಿಟ್ಕೊಂಡೆ. ಅಷ್ಟರೊಳಗೆ ಬೆಳಕಾಗಿತ್ತು ಆಲ್ರೆಡಿ, ಯಾಕಂದರೆ 5:15 ಆಗಿತ್ತಲ್ವ. ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಬೇಗ ಇದ್ರೂ ತುಳಸಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಅಂತೇಳಿ ವಿಶ್ ಮಾಡೋಣ ಅಂದ್ಕೊಂಡೆ. ಅದು ಜೋರಾಗಿ ಬರಲಿಲ್ಲ ವಾಯ್ಸ್, ಯಾವಾಗ ತಾನೇ ಹೇಳಿದ್ನಲ್ಲ. ಅಂದ್ರೂ ಒಬ್ಬಳೇ ಸ್ವಲ್ಪ ಡೇ ಟೈಮಲ್ಲಿ ಮಾತಾಡೋದು ಬೇರೆ, ಅರ್ಲಿ ಮಾರ್ನಿಂಗಲ್ಲಿ ಎದ್ದು ಮಾತಾಡೋದು ಬೇರೆ. ಸೊ ಹಂಗಾಗಿ ಕೇಳಿಸಲ್ಲ ಅಂತ ವಾಯ್ಸ್ ಓವರ್ ಕೊಡೋಣ ಅಂತ ಇದು ಮಾಡಿಕೊಂಡೆ. ನೆಕ್ಸ್ಟು ಅಲ್ಲಿ ನನಗೆ ಸ್ವಲ್ಪ ತೆಳ್ಳಗಾಗಿದ್ದೀನಿ ಅಂತ ಅನ್ನಿಸ್ತು ಈ ಸೀರೆಯಲ್ಲಿ ಉಟ್ಕೊಂಡಾಗ. ಸೊ ಹಂಗಾಗಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಹಾಗೆ ನೋಡಿಕೊಂಡೆ, ತೆಳ್ಳಗಾಗಿದ್ದೀನಲ್ಲ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಹಂಗೆ ಈ ಹೊರಗಡೆ ನಾವೇನು ಜೋಡಿಸಿಟ್ಕೊಂಡಿದ್ನಲ್ವ ನಾನು, ಮತ್ತು ಬೆಳಗ್ಗೆ ಎದ್ದು ಕಂಕಣ ಎಲ್ಲ ಕಟ್ಕೊಂಡು, ಆಮೇಲೆ ಅಕ್ಷತೆ ಕಾಳೆಲ್ಲ ರೆಡಿ ಮಾಡಿಕೊಂಡು, ನೈವೇದ್ಯನೆಲ್ಲ ರೆಡಿ ಮಾಡಿಕೊಂಡು ಅವನ್ನೆಲ್ಲ ತಗೊಂಡೋಗ್ಬಿಟ್ಟು ಒಂದೊಂದಾಗಿಯೇ ಕಳಶಕ್ಕೆ ಕೂಡ ಕಂಕಣ ಕಟ್ಟಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದೊಂದನ್ನಾಗಿ ನಾನು ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ತುಳಸಿ ಗಿಡನೆಲ್ಲ ಅಲಂಕಾರ ಮಾಡಿದ್ನಲ್ವ ಅಲ್ಲಿ ದೇವ್ರ ಮುಂದೆ ಇಡೋಣ ಅಂತ ತಗೊಂಡು ಹೋಗ್ತಿದ್ದೆ. ಬಟ್ ಹೊರಗಡೆ ತೊಗೊಂಡೋಗಿದ್ದು ಯಾವುದೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ತುಂಬ ಖುಷಿ ಫ್ರೆಂಡ್ಸ್, ಏನೋ ಒಂಥರ ಪೂಜೆ ಅಂತಂದರೆ ಸಾಕು, ಪೀಸ್ ಆಫ್ ಮೈಂಡು, ಮನಸ್ಸಿಗೆ ಒಂಥರ ನೆಮ್ಮದಿ, ತೃಪ್ತಿ, ಏನೋ ತುಂಬ ಅಂದರೆ ತುಂಬ, ನನಗಂತೂ ತುಂಬಾ ಇಷ್ಟ ನನಗೆ ಪೂಜೆ ಮಾಡೋದಂದರೆ. ಡೈಲಿ ಕೂಡ ಪೂಜೆ ಮಾಡ್ತೀನಿ ನಾನು. ಇಲ್ಲೊಂದು 5 ದೀಪ ಅಂಟಿಸಿಬಿಟ್ಟು ಚಿಕ್ಕ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈ ವರ್ಷ ಏಕಾದಶಿ ಬಂದಿರೋದ್ರಿಂದ ಡೇ ಟೈಮಲ್ಲಿ ಮಾಡೋ ಥರ ಆಯಿತು. ಆದರೂ ಪರವಾಗಿಲ್ಲ, ದೇವರ ಪೂಜೆ ನಮಗೆ ತೃಪ್ತಿ ಅನ್ನಿಸ್ತು. ಮತ್ತು ದೇವರಿಗೆ ಎಲ್ಲ ಈ ನಮ್ಮ ಶಕ್ತಿ ಮೀರಿ ಮಾಡಿ ಅಂತ ಯಾವ ದೇವರೂ ಕೇಳೋದಿಲ್ಲ. ನೋಡಿ ನೈವೇದ್ಯ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಇದರಲ್ಲಿ ನಾನು ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊ ಕಲರ್ ಚೇಂಜ್ ಆಗಿದೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಮತ್ತು ತುಳಸಿ ದೇವಿಗೆ ತುಂಬ ಅಂದರೆ ತುಂಬ ಒಳ್ಳೆ ನೈವೇದ್ಯ ಅಂತಲೂ ಕೂಡ ಹೇಳ್ಬೋದು. ನೀವು ಬೆಲ್ಲ ಬದಲಾಗಿ ಸಕ್ಕರೆ ಕೂಡ ಹಾಕ್ಕೊಂಡು ಮಾಡ್ಬೋದು. ನೋಡಿ ಫೈನಲಾಗಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಮನ ಎಲ್ಲ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಡಿಫ್ರೆಂಟಾಗಿ ಬೇಕಂದ್ರೆ ಆ ಥರ ಕೂಡ ಮಾಡ್ಕೋಬೋದು. ನಾನು ಈ ಥರ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಂದ ದೀಪ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ಇನ್ನೂ ಎದ್ದಿರಲಿಲ್ಲ, ಇಬ್ಬರು ಸೇರಿ ಪೂಜೆ ಮಾಡೋಣ ಅಂತ ಹೇಳಿ ಎಬ್ಸಿದವ್ರಿಗೆ. ಅವರು ಕೂಡ ಡ್ಯೂಟಿ ಹೋಗ್ಬೇಕಾಗಿತ್ತಲ್ವ, ಸ್ನಾನ ಮಾಡ್ತಾಯಿದ್ರು. ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಾದ್ಮೇಲೆ ಅವರು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತೆ ಮಕ್ಳಿಗೆ ಕೂಡ ನಾನು ಸ್ಕೂಲಿಗೆ ರೆಡಿ ಮಾಡಬೇಕಲ್ವ. ಸೊ ತುಂಬ ಜಾಸ್ತಿ ಲೇಟ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಪೂಜೆ ಮಾಡ್ತಾಯಿದ್ದೀನಿ ಬೇಗ ಬನ್ನಿ ಅಂತ. ಸರಿ ಅಂತೇಳಿ ಅವರು ಓಕೆ ಅಂತೇಳಿ ಬಂದರು. ಅವರು ಸ್ನಾನ ಮುಗ್ದಿತ್ತು, ನಾನೆಲ್ಲ ಕಳಶ ಬೆಳಗ್ಬಿಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಅವರು ಕೂಡ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಅವ್ರು ಡ್ಯೂಟಿಗೆ ಹೋಗ್ಬೇಕಾಗ್ತದೆ ಆ್ಯಕ್ಚುಲಿ. ಹಾಗಾಗಿ ಡ್ರೆಸ್ ಮೇಲೆ ಇದ್ದಾರೆ, ಯೂನಿಫಾರ್ಮಲ್ಲೇ ಇದ್ದರು. ಪರವಾಗಿಲ್ಲ ಬಿಡಿ, ನಮ್ಮ ಮನೆಯವರು ಯೂನಿಫಾರ್ಮಲ್ಲಿ ಇದ್ದೀನಿ ಹೆಂಗ ಅಂತ ಹೇಳಿದ್ರು. ನಾನು ಪರವಾಗಿಲ್ಲ ಬನ್ನಿ, ನಮ್ಮ ಭಕ್ತಿ ಅಲ್ವಾ, ಏನಾಗುತ್ತೆ ಯೂನಿಫಾರ್ಮಲ್ಲಿ ಇರ್ತೀರಿ ಅಂತ ಹೇಳಿದೆ. ಓಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಗೆ ಮತ್ತೊಂದು ಸರಿ ಸಂಕಲ್ಪ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡೆ. ಸ್ವಲ್ಪ ಅವಸರ ಜಾಸ್ತಿ, ಯಾಕಂದರೆ ಒಬ್ಬಳೇ ಮಾಡ್ಕೊಂಡು ಹೋಗೋದು ಒಂದು, ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೋಬೇಕು ಅನ್ನೋದು ಒಂದು ಮೈಂಡಲ್ಲಿರುತ್ತಲ್ಲ. ಸ್ವಲ್ಪ ಹಂಗೆ ಏನೋ ಚೆನ್ನಾಗಿ ಅನ್ನಿಸ್ತು, ತೃಪ್ತಿ ಅನ್ನಿಸ್ತು. ಬೆಳಗಿನ ಜಾವದಲ್ಲಿ
ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮನಸ್ಸಿಗೆ ತುಂಬಾ ತೃಪ್ತಿ ಅನಿಸುತ್ತೆ. ನನ್ನ ಮಗಳು ನಾನು ಅಕ್ಷತೆ ಕಾಳು ಹಾಕ್ತೀನಿ ಅಂತ ಕೇಳ್ತಿದ್ಲು. ಪಪ್ಪ ನೀನು ಇನ್ನೊಂದು ಸರಿ ಹಾಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಹಾಕ್ಸಿದ್ರು ನಮ್ಮ ಮನೆಯವ್ರ ಹತ್ರ. ನೋಡಿ ಬಂದ್ಲು, ನೀನು ಫಸ್ಟ್ ಹಾಕು ಆಮೇಲೆ ನಾನು ಹಾಕ್ತೀನಿ ಅಂತಿದ್ಲು. ನಾನು ನಮ್ಮ ಮನೆಯವ್ರ ಮಕ್ಳಿಗೆ ಇನ್ನೂ ಸ್ನಾನ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಅಂದರು, ಮಕ್ಕಳು ದೇವ್ರ ಸಮ ಅಲ್ವಾ, ಇರಲಿ ಬಿಡು ಪರವಾಗಿಲ್ಲ, ಅಕ್ಷತೆ ಕಾಳು ಹಾಕಂತೇಳಿ ನೋಡಿ ನಾನು ಹಾಕಿದ್ನಲ್ಲ ಆ ಥರ ನೀನು ಹಾಕಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇನ್ನೊಂದು ಸರಿ ಅವಳ ಕಡೆಯಿಂದ ಹಾಕ್ಸ್ಬಿಟ್ಟು ಅವರು ಕೂಡ ಹಾಕ್ಬಿಟ್ಟು ಪೂಜೆ ಮಾಡೋದನ್ನೆಲ್ಲ ಹೇಳಿ ಹಾಗೆ ದೇವ್ರ ಹತ್ರ ನೋಡಿ ನಾಗ್ತಿದ್ದಾಳ. ಅವಳಿಗೆ ಇಷ್ಟ, ಬೇಗ ಎದ್ದಿದ್ಲು, ಇನ್ನೂ ದೊಡ್ಡವಳು ಎದ್ದಿರಲಿಲ್ಲ, ಅವಳು ಬಂದಿದ್ದು, ಅವಳು ಕೂಡ ಪೂಜೆ ಮಾಡ್ತಾಯಿದ್ಲು. ಅವಳಿಗೂ ಕೂಡ ತುಂಬ ಇಷ್ಟ. ಚಿಕ್ಕ ಮಕ್ಕಳಾದರೂ ಕೂಡ ನಾನು ಪೂಜೆ ಮಾಡೋದನ್ನೆಲ್ಲ ಡೈಲಿ ನೋಡ್ತಿರ್ತಾರಲ್ವ, ಸೊ ಅವರು ಕೂಡ ತುಂಬ ಇಷ್ಟಪಟ್ಟು ನಂತರ ರಂಗೋಲಿ ಹಾಕೋದು ಆ ಥರ ಮಾಡ್ತಿರ್ತಾರೆ. ನಾವು ಮನೇಲಿ ನಾವು ಹೆಂಗೆ ಇರ್ತೀವೋ ಅದೇ ಥರ ಮಕ್ಕಳು ಕೂಡ ಇರ್ತಾರಲ್ವ. ಅದಕ್ಕೆ ಎಕ್ಸಾಂಪಲ್ ನನಗೆ ಅನಿಸಿದ್ದು, ಬೇರೆ ಮಾತು ಕೇಳಿದ್ದೆ, ಬಟ್ ನನ್ನ ಅನುಭವಕ್ಕೆ ಬಂದಾಗ ನಿಜ ಹೌದು. ನಾನು ಮತ್ತು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ವಲ್ಲ ಪ್ರಸಾದ ಥರ ನಾವೆಲ್ಲರೂ ತಿನ್ಕೋಬೋದು ಅದನ್ನು. ಸೊ ಹಂಗಾಗಿ ನಾನು ನಮ್ಮ ಮನೆಯವ್ರು ಕೊಟ್ಟೆ, ನಮ್ಮ ಮನೆಯವ್ರು ನನಗೆ ಕೊಟ್ಟರು, ತಿನ್ಕೊಂಡಾದ್ಮೇಲೆ ಮಕ್ಳಿಗೆ ಕೂಡ ಅನ್ಕೊಂಡ್ವಿ. ಮಕ್ಕಳೇನು ಎದ್ದಿರಲಿಲ್ಲ. ಇಷ್ಟು ಬೆಳಗ್ಗೆನೇ ಯಾವ ಮುತ್ತೈದೆಯರು ಬರ್ತಾರೆ ಹೇಳಿ. ಈ ಥರ ಪೂಜೆ ಮಾಡಬೇಕಾದ್ರೆ ಪ್ರತಿ ವರ್ಷವೂ ಸಾಯಂಕಾಲ ಇತ್ತು ಪೂಜೆ. ಸೊ ಹಂಗಾಗಿ ಪೂಜೆ ಮಾಡಿಬಿಟ್ಟು ಎಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಿದ್ದೆ. ಹಾಗೆ ದೇವ್ರಿಗೆ ಬಂದು ಅವರ ಅಕ್ಷತೆ ಕಾಳು ಹಾಕಿ ಆರತಿ ಕೂಡ ಬೆಳಿಗ್ಗೆ ಹೋಗ್ತಾಯಿದ್ರು. ಬಟ್ ಈ ವರ್ಷ 7 ಗಂಟೆಗೆ ಯಾರು ಎದ್ದಿರ್ತಾರೆ, ಇನ್ನೂ ಎದ್ದೇಳೋದೇ ಕಷ್ಟ. ಅದು ಚಳಿಗಾಲ ಬೇರೆ, ಮಳೆ ಕೂಡ ಬರ್ತಾಯಿತ್ತು ಇಲ್ಲಿ. ಸೊ ಹಾಗಾಗಿ ಯಾರೂ ಬಂದಿರಲಿಲ್ಲ. ಅಷ್ಟು ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲ. ಸೊ ಮತ್ತು ಇದು ಐಟಮ್ಸ್ ಎಲ್ಲ ಇದೇ ಥರ ಹೊರಗೆ ಇಟ್ಬಿಟ್ಟು ನಾವು ಹೊರಗಡೆ ಎಲ್ಲರೂ ಹೋದಾಗ ನಾಯಿಗಳದೊಂದು ಕಾಟ ಅಲ್ವಾ. ಸೊ ಹಂಗಾಗಿ 9:30ಗೆ ನಾನೆಲ್ಲ ಇಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಪೂಜೆ ಸಾಮಾನೆಲ್ಲ ಒಳಗಡೆ ತೊಗೊಂಡೋಗಿದ್ದೀನಿ. ನೋಡಿ ಈ ಥರ ನಾನು ಮಾಡಿದ್ದೀನಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಯಾವುದಾದ್ರೂ ಮಿಸ್ಸಾಗಿ ಯಾವುದಾದ್ರು ಮಿಸ್ಟೇಕ್ ಮಾಡಿದ್ರು ಅದಕ್ಕೂ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಯಾಕಂದರೆ ತಪ್ಪು ಮಾಡೋದು ಸಹಜ, ತಿದ್ಕೊಳ್ಳೋದು. ಇವಾಗ ಎಲ್ಲರೂ ನಾವು ಒಂಥರ ಪೂಜೆ ಮಾಡ್ತಿರ್ತೀವಿ, ಬೇರೆ ಅಂದರೆ ಎಲ್ಲ ಒಂದೇ, ಬಟ್ ಯಾವುದಾದ್ರೂ ಮಿಸ್ಟೇಕ್ ಮಾಡಿದ್ರೆ ಹೇಳಿ. ನೋಡಿ ಈ ಥರ ನಾನು ಎಲೆಗಳಿಗೆಲ್ಲ ತುಳಸಿ ಮಾತೆನ ಲಕ್ಷ್ಮೀ ರೂಪದಲ್ಲಿ ನೋಡ್ತೀವಿ. ಸೊ ಒಂದು ಮದುವೆ ಅಲ್ವಾ, ಕಂಕಣ ಕಟ್ಟಿ ಮತ್ತು ಇದು ನೆಲ್ಲಿಕಾಯಿ ಗಿಡನ ಒಂದು ಕೃಷ್ಣನ ಸಂಕೇತವಾಗಿ ಅದ್ರ ಜೊತೆಗಿಟ್ಟು ಮದುವೆ ಮಾಡೋದು ಒಂದು ಆಚಾರ ತುಳಸಿ ಹಬ್ಬದಲ್ಲಿ. ಸೊ ನಾನು ಕೂಡ ಕಂಕಣ ಕಟ್ಟಿ ಅದಕ್ಕೆ ತಾಳಿ ಕೂಡ ಕಟ್ಟಿ ಅದೆಲ್ಲ ಹಂಗೆ ಬಿಟ್ಬಿಟ್ಟು ಹಣ್ಣು ಹೂವು ಇದೆಲ್ಲ ಏನಕ್ಕೆ ಆ ಗಿಡಕ್ಕೆ ಹಾಕಿದ್ದೀನಲ್ವ, ಗೆಜ್ಜೆ ಹಾರ, ಅರಿಶಿನ ಕೊಂಬು ಮತ್ತು ಕಂಕಣ ಎಲ್ಲ ಕಟ್ಟಿರ್ತೀವಿ, ಮದುವೆ ಥರ ಮಾಡಬೇಕಲ್ವ. ಸೊ ಹಂಗಾಗಿ ಕೃಷ್ಣ ಮತ್ತು ಲಕ್ಷ್ಮಿ ಸಂಕೇತವಾಗಿ ನಾವು ತುಳಸಿ ದೇವಿ ಮತ್ತು ಇದು ಕೃಷ್ಣನ ಸಂಕೇತವಾಗಿ ಇದು ನೆಲ್ಲಿಕಾಯಿ ಗಿಡನ ತಂದುಬಿಟ್ಟು ಈ ತುಳಸಿ ಹಬ್ಬದಲ್ಲಿ ಮದುವೆ ಮಾಡೋದು, ತುಳಸಿ ಮದುವೆ ಅಂತ ಈ ಹಬ್ಬದ ಆಚರಣೆ ಮಾಡೋದು. ಸೊ ಇದೆಲ್ಲ ತೆಗೆದ್ಬಿಟ್ಟು ನಾನು 14ನೇ ತಾರೀಕು ಇದನ್ನು ಸಾಯಂಕಾಲ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವ್ರು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಆಫೀಸಿಗೆ ಹೊರಡ್ತೀನಿ ಅಂತಂದರು. ಕ್ಯಾಪ್ ಬಿಟ್ಟಿದ್ರು, ನನ್ನ ಮಗಳು ಕ್ಯಾಪ್ ಕೈಗೆ ಹಿಡ್ಕೊಂಡು ಆಟಾಡ್ತಿದ್ಲು. ಕ್ಯಾಪ್ ಕೊಡಮ್ಮ ಅಂತ ಆಮೇಲೆ ಹೇಳಿದೆ. ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೈಯಲ್ಲಿ ಇಟ್ಕೊಂಡು ನೋಡ್ರಿ ಮತ್ತೆ ಅದನ್ನ ಗಾಡಿ ಸ್ಟಾರ್ಟ್ ಮಾಡಿದ್ದಾದಮೇಲೆ ಕ್ಯಾಪ್ ಕೊಡ್ತಾಯಿದ್ಲು. ನಾನು ಹಂಗೆ ನನಗೂ ಒಂಥರ ಬೆಳಗ್ಗೆ ಅಲ್ವಾ, ಅಷ್ಟು ಫುಲ್ ಪೀಸ್ ಆಫ್ ಮೈಂಡಲ್ಲಿ ಇರ್ತೀವಿ. ಆ ಟೈಮಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ನಮ್ಮ ಮನೆಯವ್ರು ಹೋಗಿ ಬರ್ತೀನಿ ಅಂತ ಹೇಳಿ ಮಗಳಿಗೆ ಬಾಯ್ ಮಾಡಿದ್ರು, ನನಗೂ ಕೂಡ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಡ್ಯೂಟಿಗೆ ಹೊರಟರು. ಅದಾದಮೇಲೆ ನಾನು ಮಕ್ಕಳಿಗೆ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಟಿಫನ್ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಗೇಟೆಲ್ಲ ಕ್ಲೋಸ್ ಮಾಡಿಕೊಂಡು ಮನೆ ಒಳಗೆ ಹೋಗೋಣ ಅಂದ್ಕೊಂಡೆ. ಹಂಗೆ ನಾನು ಮಾಡಿರೋ ಪೂಜೆನ ಹಿಂಗೆ ತುಂಬ ಖುಷಿ ಅಲ್ವಾ, ಒಂಥರ ಪೂಜೆ ಮಾಡಿದಾಗ ಮನಸ್ಸಿಗೆ ತುಂಬ ನೆಮ್ಮದಿ. ಹಂಗೆ ವೀಡಿಯೋ ಮಾಡ್ಕೊಂಡು ಹಂಗೆ ಒಳಗಡೆ ಎಂಟ್ರಿ ಕೊಡೋಣ ಅಂತ ಅಂದ್ಕೊಂಡು ನನ್ನ ಮಗಳಿಗೆ ಎಬ್ಬಿಸೋಣ ಅಂತೇಳಿ ಚಿಕ್ಕವಳಿಗೆ ಹೇಳಿದೆ. ಒಳಗೆ ಹೋಗಿ ಅಕ್ಕನೂ ಕೂಡ ಎಬ್ಸಮ್ಮ, ಸ್ನಾನ ಮಾಡಿಬಿಟ್ಟು ಅವರು ಕೂಡ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪೂಜೆ ಮಾಡೋ ವಿಧಾನದಲ್ಲಿ ಯಾವುದಾದ್ರೂ ಚೇಂಜ್ ಮಾಡ್ಕೊಳ್ಬೇಕಂದ್ರೂ ಕೂಡ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಬೋದು, ತಿದ್ದುಪಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನನಗೂ ತುಂಬ ಇಷ್ಟ. ಯಾರೆಲ್ಲ ಮಾಡಲ್ವೋ ಪ್ಲೀಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾವು ಯಾವಾಗಲೂ ಮಾಡ್ಕೊಂಡು ಬಂದಿಲ್ಲ, ಮಾಡಬೇಕೋ ಬೇಡವೋ ಆ ಥರ ಏನಿಲ್ಲ. ಯಾರು ಬೇಕಾದರೂ ಮಾಡಿದ್ರು ಕೂಡ ಒಳ್ಳೆಯದೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.